ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಭೂಮಿ ಕೊಟ್ಟವರು ಅತಂತ್ರ, ಏರ್ಪೋರ್ಟ್ಗೆ ನಿವೇಶನ ಕೊಟ್ಟವರಿಗೆ ಇಲ್ಲ ಪುನರ್ವಸತಿ ಭಾಗ್ಯ. 2007ರಲ್ಲಿ ವಿಮಾನ ನಿಲ್ದಾಣಕ್ಕಾಗಿ ವಶಪಡಿಸಿಕೊಂಡಿದ್ದಂತ ನಿವೇಶನ ಹುಬ್ಬಳ್ಳಿ ಏರ್ಪೋರ್ಟ್ ವಿಸ್ತರಣೆಗಾಗಿ ವಶಪಡಿಸಿಕೊಳ್ಳಲಾಗಿತ್ತು. ಈ ನಿವೇಶನ 529 ನಿವೇಶನಗಳನ್ನು ವಶಪಡಿಸಿಕೊಂಡಿದ್ದಂತ ಸರ್ಕಾರ ಈ ಪೈಕಿ ಅರ್ಧ ಜನಕ್ಕಷ್ಟೇ ಪುನರ್ವಸತಿ ಕೊಟ್ಟಿರುವಂತ ಸರ್ಕಾರ ಕೆಲವರಿಗೆ ಪ್ರತಿ ಚದರ ಅಡಿಗೆ 224 ರೂಪಾಯಿ ಪರಿಹಾರ, ಚದರ ಅಡಿಗೆ 224 ರೂಪಾಯಿಯಿಂದ 440 ರೂಪಾಯಿವರೆಗೆ ಪರಿಹಾರ ನೀಡಲಾಗಿದೆ. 50% ಜನರಿಗೆ ಪರಿಹಾರವೂ ದಕ್ಕದ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಪರ್ಯಾಯ ನಿವೇಶನದ ಪ್ರತಿ ಚದರ ಅಡಿಗೆ 485 ರೂಪಾಯಿ ನಿಗದಿ ಮಾಡಿರೋದು. ಸರ್ಕಾರ ನೀಡುವ ನಿವೇಶನದ ಚದರ ಅಡಿಗೆ 485 ರೂಪಾಯಿ ನಿಗದಿ ಮಾಡಲಾಗಿದೆ. ಸರ್ಕಾರ ಕೊಟ್ಟ ಪರಿಹಾರಕ್ಕಿಂತ ಅಧಿಕ ಮೊತ್ತವನ್ನು ನಿಗದಿ ಮಾಡಲಾಗಿದೆ. ಪರ್ಯಾಯ ನಿವೇಶನಕ್ಕೆ 16 ವರ್ಷಗಳಿಂದ ಸಂತ್ರಸ್ತರು ಇದೀಗ ಅಲ್ದಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವೇನು ಒಪ್ಪಂದ ಮಾಡ್ತೀರಿ? ಇವತ್ತು ಎಲ್ಲ ಮಾರ್ಕೆಟ್ ರೇಟು ಹೋದ ವರ್ಷ ಹುಬ್ಬಳ್ಳಿಯ ವಿಮಾನ ನಿಲ್ದಾಣವನ್ನ ಮೇಲ್ದರ್ಜೆಗೇರಿಸಬೇಕು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮಾಡಬೇಕು ಅಂತೇಳಿ ಅದರ ಸುತ್ತಮುತ್ತಲಿರುವಂತಹ ನೂರಾರು ಕುಟುಂಬಗಳನ್ನ ಇಲ್ಲಿ ಒಕ್ಕಲೆಬ್ಬಿಸುವಂತಹ ಕೆಲಸವನ್ನ ಮಾಡಿದ್ರು. ಆ ನೂರಾರು ಕುಟುಂಬಗಳು 2007ರಿಂದ ಬೀದಿಗೆ ಬಂದಿವೆ. ಆದರೆ ಬೀದಿಗೆ ಬಿದ್ದ ಕುಟುಂಬಗಳಿಗೆ ಕಣ್ಣೀರು ಒರೆಸಬೇಕಾದಂತಹ ಸರ್ಕಾರಗಳು ಅವರು ಎಲ್ಲರ ಜೊತೆಗೆ ಇಲ್ಲಿ ಅಂತಂದ್ರೆ ಕಣ್ಣೀರಿಗೆ ಇಲ್ಲಿ ಅಂತ ಒರೆಸಬೇಕಾಗಿದ್ದು ಅವ್ರ ಜೊತೆ ಹುಡುಗಾಟ ಮಾಡ್ತವೆ. ಮತ್ತಿಲ್ಲಿ ಹೈಕೋರ್ಟ್ ಆದೇಶ ಮಾಡಿತ್ತು ಅವರಿಗೆ ಸೂಕ್ತ ಪರಿಹಾರವನ್ನ ಕೊಡಬೇಕು ಮತ್ತು ಅಷ್ಟಲ್ಲಿ ಸಹಿತ ಅವರಿಗೆ ನಿವೇಶನ ಕೊಡಬೇಕು ಅಂತೇಳಿ ಆ ಹೈಕೋರ್ಟ್ ಆದೇಶವನ್ನು ಸಹ ಇಲ್ಲಿ ಅಂದ್ರೆ ಸರ್ಕಾರ ಗಾಳಿಗೆ ತೂರಿ. ಈ ಸಂಪಟ್ಟಿಗೆ ಇಲ್ಲಿ ಏನು ನಿರಾಶ್ರಿತರಿದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಅಮ್ಮಾರ ಯಾವಾಗ ತಮ್ಮದು ಮನಿ ಹೋತ್ರಿ? 20 ವರ್ಷ ರೀ. 20 ವರ್ಷ ನಾವು ವಿಮಾನ ನಿಲ್ದಾಣ ಜಾಗ ತಗೊಳಕತ್ತೇವಿ, ನಿಮ್ಗೆ ಬಡವರಿಗೆ ನಾವು ಕೊಡ್ತೇವಿ, ಜಾಗ ಕೊಡ್ತೇವಿ, ನೀವು ಖಾಲಿ ಮಾಡ್ಬೇಕಂದ್ರು. ನಾವು ಮಾಡಿದ್ವಿ, ಅವ್ರು ಏನು ಕೇಳಿಲ್ಲ. ಇಲ್ಲ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಾವು ಬೋಡಿಜರ್ ಹಚ್ತೇವಿ. ಬೋಡಿಜರ್ ಹಚ್ಚಿದ್ರಿ ಸರ್, ನಾವು ಹೊರಗೆ ಬಿದ್ದೇವಿ. ನಾವು ಬಡವರು ದುಡ್ಕೊಂಡ್ ತಿನ್ನೋರು, ನಮ್ಗೆ ಆ ಸಂತ್ರಸ್ತರಿಗೆ ಎಷ್ಟು ನಾವು ಹೋರಾಟ ಮಾಡ್ಕೊಂತ ಬಂದ್ವಿ. ಎಷ್ಟು ಮಂದಿ ಸತ್ತೀವ್ರಿ. ನಮ್ಮ ಮನ್ಯಾಗ ನಮ್ಮ ಮಗ ಇಲ್ರಿ. ಈಗ ನಾವು ಬೇಕೆ ಹೆಣ್ಮಗಳು, ಮನೆಯರಿಲ್ಲ, ಗಣಮಕ್ಳಿಲ್ಲ, ದುಡ್ಕೊಂಡ್ ತಿನ್ಬೇಕು. ಬಾಡಿಗೆ ಹೆಂಗೆ ಕೊಡುನು, ದುಡ್ಕೊಂಡು ಹೆಂಗೆ ತಿನ್ನೋನು, ಇನ್ನೂ ಕೊಡ್ತೇವೆ. ಜಗ್ಗು ಹೋರಾಟ ಆಗೈತ್ರಿ ಸರ್. ಎಲ್ಲರೂ ಸರ್ ಮಾಡ್ಯಾರ ಸರ್, ನಮ್ಮ ಸಂಬಂಧ ಭಾಳ ಓಡಾಡ್ ಮಾಡ್ಯಾರ ಅವ್ರು. ಇನ್ನೂವರೆಗೆ ನಮ್ಮ ಜಾಗ ನೀವು ಕೊಟ್ಟಿಲ್ಲ, ಜಾಗ ಕೊಡ್ಬೇಕಂತ ಕೇಳ್ತೇವೆ ನಾವು. ಹೈಕೋರ್ಟ್ ಆದೇಶ ಆಗಿತ್ತು, ಹೈಕೋರ್ಟ್ ಆದೇಶವನ್ನು ಸಹ ಇಲ್ಲದ್ರೆ ಸರ್ ಇವರು ಹೈಕೋರ್ಟ್ ಆದೇಶ ತೋರೋದಕ್ಕಿಂತ ಮುಂಚಿತವಾಗಿ ಇವರು ನಮ್ಮ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ರು. ಪುನರ್ವಸತಿ ವ್ಯವಸ್ಥೆ ಎಲ್ರಿಗೂ ಕಲ್ಪಿಸ್ಕೊಡ್ತೀವಿ ಅಂತ. ಪುನರ್ವಸತಿ ವ್ಯವಸ್ಥೆ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿ ಕ್ಯಾಬಿನೆಟಲ್ಲಿ ಪಾಸ್ ಮಾಡಿಕೊಂಡು ಇವತ್ತಿಗೂ ಕೊಟ್ಟಿಲ್ಲ. ಹೈಕೋರ್ಟ್ ಆದೇಶನ ಸಮೇತ ಧಿಕ್ಕರಿಸ್ಕೊಂಡಿದ್ದಾರೆ. ಈಗ ಇನ್ನು ಕೊಡಲಿಲ್ಲ ಅಂದರೆ ಎಲ್ಲ ಪ್ರತಿನಿಧಿಗಳ ಮುಂದೆ ನಾವು ಅಮರಣ ಉಪವಾಸ ಕೂಡುವಂಥದ್ದು ಒಂದು ಪರಿಸ್ಥಿತಿ ಬಂದಿದೆ ಸರ್. ನಮ್ಮದು ಎಷ್ಟು ಕುಟುಂಬಗಳು ಸರ್ ಏನಾಗಿದೆ ಸರ್? ಟೋಟಲಿ 200ರಿಂದ 250 ಕುಟುಂಬ ಅತಂತ್ರಕ್ಕೆ ಬಿದ್ದಿದೆ. ನಾವು ಇಲ್ಲಿ ಕೊಡಬೇಕಾದ್ರೆ ಬಹಳ ಸಂತೋಷವಾಗಿದ್ವಿ. ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರ್ತದೆ. ವಿಮಾನ ನಿಲ್ದಾಣ ಅಂತಂದ್ರೆ ಎಷ್ಟೋ ಜನಕ್ಕೆ ಉದ್ಯೋಗ ಸಿಗುತ್ತೆ. ಆ ಉದ್ಯೋಗದಿಂದ ಎಷ್ಟೋ ಜನರ ಜೀವನದ ಹೊಟ್ಟೆ ಹರಿಯುತ್ತೆ ಅಂತ ನಾವು ತ್ಯಾಗ ಮಾಡಿದ್ವಿ. ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದ್ದು ನಮ್ಮ ಯಾವ ಸಂತ್ರಸ್ತರಿಗೆ ಉಪಯೋಗನೂ ಇಲ್ಲ, ಇತ್ಲ ಪುನರ್ವಸತಿ ವ್ಯವಸ್ಥೆನೂ ಇಲ್ಲ. ಕೊನೆಗೆ ಇನ್ಫೋಸಿಸ್ನಲ್ಲಿ ಕಸ ಹೊಡೆಯುವಂಥ ಕೆಲಸ ಆದ್ರೂ ನಮ್ಗೆ ಸಿಗ್ತದೆ ಅಂತ ತಿಳ್ಕೊಂಡಿದ್ವಿ ಮುಂದಿನ ಜೀವನಕ್ಕೋಸ್ಕರ. ಇವತ್ತು ಅದು ಇಲ್ದಾನೆ ಕೊನೆಗೆ ನಮಗೆ ಕೊಡುವಂಥದ್ದು ಬೇಡಿಕೆ ಅಂತೂ ಇದಲ್ಲ. ಸರ್ಕಾರ ನಮಗೆ ಪುನರ್ವಸತಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಒಪ್ಪಂದ ಮಾಡ್ಕೊಂಡಿತ್ತು. ಅದರಲ್ಲಿ ಕೆಲವೊಂದು ಜನಕ್ಕೆ ಕೊಟ್ಟಿಲ್ಲ ಅನ್ನಂಗಿಲ್ಲ. ಇನ್ನುಳಿದವರಿಗೆ ಕೊಡುವಂಥದ್ದು ಜವಾಬ್ದಾರಿ ಅವ್ರದಲ್ವಾ? ನಾವು ಕೇಳಬಾರ್ದಲ್ಲ ಇದನ್ನ. ಅದನ್ನ ಯಾಕೆ ಕೊಟ್ಟಿಲ್ಲ ಅಂತ ನಾವು ಕ್ವಶನ್ ಆಗಿರೋದಕ್ಕೆ ಇವತ್ತು ಮತ್ತು ನಮ್ಮ ಜನ ನ್ಯಾಯಾಂಗದ ಮುಂದೆ ಬರುವಂತ ಒಂದು ಪರಿಸ್ಥಿತಿ ಬಂದಿದೆ ಸರ್. ಸರ್ ನಮ್ಮ ಮೊದಲಿಂದ ಸುಮಾರು 20 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ ಸರ್. ಎಷ್ಟೋ ಜನ ವಯಸ್ಸಾಗಿ ಎಷ್ಟೋ ಜನ ತಿರ್ಕೊಂಡಿದ್ದಾರೆ ಸರ್. ಎಷ್ಟೋ ಜನ ಬೇಜಾರಾಗಿ ಬಿಟ್ಟರೆ ಸರ್. ಈ ಸರ್ಕಾರ ಮೇಲೆ ನಮಗೆ ಭರವಸೆ ಇಲ್ಲ ಸರ್. ಈ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರ ಭರವಸೆ ಇಲ್ಲ. ಎಲ್ಲರೂ ಬರ್ತಾರೆ, ಕೊಡ್ತಾರೆ ಅಂತ ಬರೀ ನಮಗೆ ಬೇರೆ ದೂಕ್ ತಗೊಂಡಿದ್ದಾರೆ. ಈಗ ನಾವು ಇದೇ ಥರ ಅವರು ಮಾಡಿದ್ದಾರೆ ಸರ್. ನೆಕ್ಸ್ಟ್ ನಮ್ಮ ಹೋರಾಟ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡ್ತೇವೆ ಸರ್. ಸೌಲಭ್ಯವನ್ನ ಒದಗಿಸಿ ಕೊಡದೆ ಹೋದ್ರೆ ನಮಗೆ ಈಗಾಗಲೇ ತಾಳ್ಮೆ ಕಟ್ಟಿ ಹೊಡೆದೆ ಇದೇ ಒಂದು ಏರ್ಪೋರ್ಟ್ ಕಾಂಪೌಂಡ್ ಏನಿದೆ ಒಡೆದು ಹೋಗ್ತೀವಿ. ನಮ್ಮ ಮನೆಗಳು ಎಲ್ಲಿದ್ವು ಅಲ್ಲಿ ನಾವು ಮನೆಗಳನ್ನ ಮತ್ತೆ ನಿರ್ಮಿಸ್ಬೇತೀವಿ. ಯಾರು ಬೇಕಾದ್ರೂ ತಡಿಲಿ, ಮುಂದಾಗ್ಲಿ, ನಾವು ಯಾವುದಕ್ಕೂ ಸಹ ಇಲ್ಲಿದ್ರೆ ಬಗ್ಗೋದಿಲ್ಲ ಅನ್ನೋದು ನಿರಾಶ್ರಿತರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲಗಪ್ಪ, TV5 ಹುಬ್ಬಳ್ಳಿ.